ಪಾಲಿಶಿಂಗ್ ಮಾಡ್ತೀವಿ, ಡೀಟೇಲಿಂಗ್ ಮಾಡ್ತೀವಿ, PPF, ಸಿರಾಮಿಕ್ ಕೋಟಿಂಗ್, ಇಂಟೀರಿಯರ್ ಕ್ಲೀನಿಂಗ್, ಸ್ಟೀಮ್ ಕ್ಲೀನಿಂಗ್, ಇಂಜಿನ್ ಬೇ ಕ್ಲೀನಿಂಗ್, ಅಲಾಯ್ ವೀಲ್ಸ್ ಕ್ಲೀನಿಂಗ್ ಪ್ಲಸ್ ಎಲ್ಲ ಈ ತರ ಎಲ್ಲ ಸರ್ವಿಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಹತ್ರ ಎಲ್ಲ ಏನಿರೋದು ಜೆನ್ವನ್ ಕಾರ್ ಆಕ್ಸೆಸರೀಸ್ ಸಿಗುತ್ತೆ ನಿಮಗೆ. ಹೇ ಬೈಕರ್ಸ್, ವೆಲ್ಕಮ್ ಟು ಮೈ ಚಾನಲ್ K34 Adal. ನಾನು ಇವಾಗ ಬಂದು ಸುಪೇರಿಯರ್ ಕಾರ್ ಸ್ಟ್ಯಾಂಡಲ್ಲಿ ಬಂದಿನಿ. ಇದು ಬಂದು ಬಳ್ಳಾರಿ ಇರೋದು. ಇದು ಸರ್ವಿಸ್ ಪ್ರೊವೈಡ್ ಮಾಡೋದು ಲೈಕ್ ಸರ್ಮೆಂಟ್ ಕೋಟಿಂಗ್, PPF ಮತ್ತು ಇನ್ನು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಮತ್ತು ಎಲ್ಲ ಟೈಪ್ ಆಫ್ ಆಕ್ಸೆಸರೀಸ್, ಕಾರ್ ಆಕ್ಸೆಸರೀಸ್ ಸಿಗುತ್ತೆ. ಲೈಕ್ ಆಡಿಯೋ, ಸೀಟ್ ಕವರ್ಸ್ ಮತ್ತು ಇನ್ನು ಜಗ್ಗಿ ಸಿಗ್ತದೆ. ಇವಾಗ ಓನರ್ ತಲೆ ಹೋಗಿ ಮಾತಾಡೋಣ, ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಒಳಗೆ ಹೋಗಿ ನೋಡೋಣ. ಇವಾಗ ಬಂದು ನಾವು ಸುಪೇರಿಯರ್ ಕಾರ್ ಸ್ಟ್ಯಾಂಡ್ ಓನರ್ ತಲೆ ಇದ್ದೀವಿ. ಅವ್ರು ನಿಮ್ಮ ಹೆಸರು? ನನ್ನ ಹೆಸರು ಸರ್ತಾಜ್. ಸರ್ತಾಜ್. ಎಷ್ಟು ಇಯರ್ಸ್ಲಿಂದ ಈ ಶಾಪ್ ಸರ್? ನಾವು ಇಲ್ಲಿ ಬಂದು ಓಪನ್ ಮಾಡಿ 5 years ಆಯ್ತು. ನಾವು ಆಕ್ಚುಲಿ ಈ ಬಿಸ್ನೆಸ್ ಅಲ್ಲಿ ಇರೋದು ಸಿನ್ಸ್ ಫ್ರಮ್ 2010, ಅಂದ್ರೆ ಆಲ್ಮೋಸ್ಟ್ ಆಲ್ 14 to 15 years ಇಂದ ಈ ಬಿಸ್ನೆಸ್ ಅಲ್ಲಿ ಇದೀವಿ. ನಾವು ಕಂಪ್ಲೀಟ್ ಆಗಿ ಟೋಟಲ್ ಕಾರ್ದು ಆಕ್ಸೆಸರೀಸ್, ಎಕ್ಸ್ಟ್ರಾ ಫಿಟ್ಮೆಂಟ್ ಏನೇನಿದೆ ಎಲ್ಲ ಮಾಡ್ತೀವಿ. ಪ್ಲಸ್ ನಿಮಗೆ VAS ಸರ್ವಿಸ್, ವ್ಯಾಲ್ಯೂ ಆಡೆಡ್ ಸರ್ವಿಸ್ ಏನೇನಿರ್ತಾವೆ ಅದು ಕೂಡ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಡೀಟೇಲಿಂಗ್ ಬರ್ತದೆ, ಕಾರ್ದು ಸ್ಕ್ರಾಚಸ್ ಏನೇನಿದ್ರೆ ಅದು ರಿಮೂವ್ ಮಾಡ್ತೀವಿ, ಪಾಲಿಶಿಂಗ್ ಮಾಡ್ತೀವಿ, ಡೀಟೇಲಿಂಗ್ ಮಾಡ್ತೀವಿ, PPF, ಸಿರಾಮಿಕ್ ಕೋಟಿಂಗ್, ಇಂಟೀರಿಯರ್ ಕ್ಲೀನಿಂಗ್, ಸ್ಟೀಮ್ ಕ್ಲೀನಿಂಗ್, ಇಂಜಿನ್ ಬೇ ಕ್ಲೀನಿಂಗ್, ಅಲಾಯ್ ವೀಲ್ಸ್ ಕ್ಲೀನಿಂಗ್ ಪ್ಲಸ್ ಎಲ್ಲ ಈ ತರ ಎಲ್ಲ ಸರ್ವಿಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಹೈಡ್ರೋ ಡಿಪ್ಪಿಂಗ್ ಮಾಡ್ತೀವಿ ನಾವು. ಈ ಎಲ್ಲ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ನಮ್ಮ ಹತ್ರ ಎಲ್ಲ ಏನಿರೋದು ಜೆನ್ವನ್ ಕಾರ್ ಆಕ್ಸೆಸರೀಸ್ ಸಿಗುತ್ತೆ ನಿಮಗೆ. ಎಲ್ಲ ಎನ್ವೋಕ್ ಬ್ರ್ಯಾಂಡು ಸೀಟ್ ಕವರ್ಸ್ ಎಲ್ಲ ಗಾಡಿಗೆ, ಆಲ್ಮೋಸ್ಟ್ ಆಲ್ ರನ್ನಿಂಗ್ ವೆಹಿಕಲ್ಸ್ ಏನೇನಿದಾವೆ ಎಲ್ಲ ವೆಹಿಕಲ್ಸ್ಗೆ ರೆಡಿ ಟು ಸ್ಟಾಕ್ ಸಿಗುತ್ತೆ ನಿಮಗೆ. ನೀವು ಬಂದು ಇಮಿಡಿಯೇಟ್ ಆಗಿ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ಬೋದು, ಸೇಮ್ ಡೇ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ಬೋದು. ಎಲ್ಲ ನಿಮಗೆ ಬೇರೆ ಡಿಸೈನ್ಸ್ ಏನಾರ ಬೇಕಿದ್ರೆ ನಾವು ಆರ್ಡರ್ ಮಾಡಿ ತರಿಸಿ ನಿಮಗೆ ಡಿಸೈನ್ ಪ್ರೊವೈಡ್ ಮಾಡ್ತೀವಿ, ನಿಮ್ಮ ಪ್ರಕಾರ, ನಿಮ್ಮ ಕಲರ್ ಚಾಯ್ಸ್, ನಿಮ್ಮ ಇದ್ರ ಪ್ರಕಾರ. ಪ್ಲಸ್ ನಮ್ಮ ಹತ್ರ ತಾರ್ದು ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ತಾರ್ದು ಬಂಪರ್ಸ್, ABS ಗ್ರಿಲ್ ಎಲ್ಲ ಸಿಗುತ್ತೆ, ಹೆಡ್ಲೈಟ್, ಟೇಲ್ ಲೈಟ್, ಹಿಂಜ್, ಡೋರ್ ಹಿಂಜಸ್, ಮತ್ತೆ ಗ್ರಾಬ್ ಹ್ಯಾಂಡಲ್ಸ್, ಅಲಾಯ್ ವೀಲ್ಸ್ ಎಲ್ಲ A to Z ಸಿಗುತ್ತೆ ಬ್ರೋ ನಮ್ಮ ಹತ್ರ. ಬೇರೆ ಕಾರ್ಸ್ ಬ್ರೋ ತಾರ್ ಬಿಟ್ಲಕ್ಕಿಂತ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಾರ್ಸಿಗೆ ಸಿಗುತ್ತೆ ಸರ್. ಆಲ್ಮೋಸ್ಟ್ ಪೂರ್ತಿ ಎಲ್ಲ A to Z, ಮಾರುತಿ 800 ಹಿಡಿದು ಮರ್ಸಿಡೀಸ್ ಬೆಂಜ್ ಕೂಡ ನಿಮಗೆ ಆಕ್ಸೆಸರೀಸ್ ಸಿಗುತ್ತೆ ನಮ್ಮ ಹತ್ರ. ನೀವು ಸರ್ವಿಸ್ ಹೇಳಿರಲ್ಲ ಬಸ್, ಸರ್ಮೆಂಟ್ ಕೋಟಿಂಗ್ ಆಗಲಿ, PPF ಆಗಲಿ, ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು. ಲೈಕ್ ಏನೇನು ಬ್ರ್ಯಾಂಡ್ ಯೂಸ್ ಮಾಡ್ತೀರಿ, ಯಾವ ಯೂಸ್ ಮಾಡ್ತೀರಿ, ಪ್ರೈಸಸ್? ಶೋರ್ ಹೇಳ್ಬೋದು. ನಮ್ಮ ಹತ್ರ ಸೆರಾಮಿಕ್ ಕೋಟಿಂಗ್ ಅಲ್ಲಿ 3Mದು ಇದೆ. ಪ್ಲಸ್ ಸೇಂಟ್ ಗೋಬೆನ್ ಬ್ರ್ಯಾಂಡ್ ನಾರ್ಟನ್ ಅಂತ ಹೇಳಿ ಸೆರಾಮಿಕ್, ಅದು ಎಲ್ಲ ಇವೆರಡು ಇರೋದು ಗ್ಲೋಬಲಿ ಎಕ್ನಾಲಜ್ ಬ್ರ್ಯಾಂಡ್, ಅಂದ್ರೆ ಒಳ್ಳೆ ಬ್ರ್ಯಾಂಡ್ಸ್ ಇವೆಲ್ಲ. ಪ್ಲಸ್ ಪರ್ಫಾರ್ಮೆನ್ಸ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಶೈನ್ ಅದರದ್ದು ತುಂಬಾ ಚೆನ್ನಾಗಿರುತ್ತೆ. ಈ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಪ್ಲಸ್ ಕಸ್ಟಮರ್ಸ್ ಕೆಲವೊಬ್ರು ಕಡಿಮೆ ರೇಟ್ ಅಲ್ಲಿ ಕೇಳ್ತಾರ, ಆತರ ಅವ್ರಿಗೆ ಕೂಡ ನಾವು ಪ್ರೊವೈಡ್ ಮಾಡಕ್ ಕೂಡ ಕಡಿಮೆ ರೇಂಜ್ ಅಲ್ಲಿ ಕೂಡ ನಮ್ಮ ಹತ್ರ ಬ್ರ್ಯಾಂಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮಾಫ್ರಾ ಇದೆ, ಅದು ಕೂಡ ಒಳ್ಳೆ ಬ್ರ್ಯಾಂಡ್. ಪ್ಲಸ್ ಪ್ರೈಸಿಂಗ್ ಕೂಡ ಚೀಪ್ ಅಂಡ್ ಬೆಸ್ಟ್ ಇರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಅದರದ್ದು. ಇವೆಲ್ಲ ಪ್ರೊವೈಡ್ ಮಾಡ್ತೀವಿ ಸರ್ ನಮ್ಮದು. ಲೈಕ್ ಜಾಸ್ತಿ ಕಸ್ಟಮರ್ಸ್ ಕನ್ಫ್ಯೂಸ್ ಇರುತ್ತೆ, PPF ಮತ್ತು ಸೆರಾಮಿಕ್ ಕೋಟಿಂಗ್ ಡಿಫ್ರೆನ್ಸ್ ಹೇಳ್ಬೋದು ಸ್ವಲ್ಪ? ಸರ್ ನಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮನ್ನ. ಸೆರಾಮಿಕ್ ಕೋಟಿಂಗ್ ಜಸ್ಟ್ ನಮ್ ಗಾಡಿ ಮೇಲೆ ಪೇಂಟ್ ಮೇಲೆ ಒಂದ್ ಲೇಯರ್, ಕ್ಲಿಯರ್ದು ಲೇಯರ್ ಯಾವ ತರ ಇರುತ್ತೆ ಆ ತರ ಒಂದ್ ಹಾರ್ಡ್ ಲೇಯರ್ ಕುತ್ಕೊಂಡ್ಬಿಡುತ್ತೆ ಸರ್ ಅದ್ರ ಮೇಲೆ. ಅದು ಏನಾಗುತ್ತೆ ಸರ್, ಏನಕ್ಕೆ ಸೆರಾಮಿಕ್ ಅಂತ ಹೇಳಿ ನಾನು ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಇವಾಗ ಡೈರೆಕ್ಟ್ ಪೇಂಟ್ ಮೇಲೆ ಏನಾದ್ರು ಸ್ಕ್ರಾಚಸ್, ಲೈಟ್ ಆಗಿ ಸ್ಕ್ರಾಚಸ್ ಏನಾದ್ರು ಬಿದ್ರೆ ನಾವು ಡೀಟೇಲಿಂಗ್ ಅಲ್ಲಿ ಅಂದ್ರೆ ಬಫಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಪೇಂಟ್ ಒಂದ್ ಲೇಯರ್, ಪೇಂಟ್ ಲೇಯರ್ ಅಲ್ಲಿ ಇರ್ತದೆ, ಮೈಕ್ರಾನ್ ಲೇಯರ್ಸ್ ಅಲ್ಲಿ ನಮ್ ಗಾಡಿ ಮೇಲೆ ಕುತ್ಕೊಂಡಿರ್ತದೆ. ಅದು ಏನ್ ಮಾಡ್ತೀವಿ, ಮೇಲೆದು ಒಂದ್ ಲೇಯರ್ ತೆಗೆದು ಬಿಟ್ಟು ಕೆಳಗಡೆ ಲೇಯರ್ ನ ಮೇಲೆ ಪ್ರೊಡ್ಯೂಸ್ ಮಾಡಿ ಆ ಸ್ಕ್ರಾಚ್ ನ ರಿಮೂವ್ ಮಾಡಿ ಶೈನ್ ಮತ್ತೆ ರಿಸ್ಟೋರ್ ಮಾಡ್ತೀವಿ ಸರ್. ಸೆರಾಮಿಕ್ ಹಾಕಿದ್ರೆ ಬೆನಿಫಿಟ್ ಏನಂದ್ರೆ, ನಾವು ಸೆರಾಮಿಕ್ ಹಾಕಿರ್ತೀವಿ ಮೇಲೆ, ಇವಾಗ ಸ್ಕ್ರಾಚ್, ಲೈಟ್ ಸ್ಕ್ರಾಚಸ್ ಏನ ಬಿದ್ರೆ ಸೆರಾಮಿಕ್ ಲೇಯರ್ ಮೇಲೆ ಬಿಡುತ್ತೆ. ನೆಕ್ಸ್ಟ್ ಏನನ್ನ ಕಸ್ಟಮರ್ ಡೀಟೇಲಿಂಗ್ ಮಾಡ್ಸಂಗಿದ್ರೆ, ಆ ಸ್ಕ್ರಾಚಸ್ ಎಲ್ಲ ರಿಮೂವ್ ಮಾಡ್ಸಂಗಿದ್ರೆ ಅವ್ರದ್ದು ಪೇಂಟ್ ಲೇಯರ್ ಇದೆಯಲ್ಲ ಅದು ಹೋಗೋದಿಲ್ಲ. ಎಲ್ಲ ಏನಿದೆ ಸೆರಾಮಿಕ್ ಲೇಯರ್ ಏನಿದೆ ಅದು ರಿಮೂವ್ ಆಗುತ್ತೆ ಅಷ್ಟೇ, ಪೇಂಟ್ ಲೇಯರ್ ರಿಮೂವ್ ಆಗಲ್ಲ. ಮತ್ತೆ ಶೈನ್ ಗಿನ್ ಗ್ಲಾಸ್ ಅವ್ರ ಶೋರೂಮ್ ಇಂದ ಏನ್ ತಗೊಂಡಿರ್ತಾರ ಅದೇ ತರ ಗ್ಲಾಸ್ ಇರ್ತದೆ. ಆಫ್ಟರ್ 3 years, 4 years, 5 years ಆದ್ರೆ ಕೂಡ ಅದೇ ತರ ಗ್ಲಾಸ್, ಅದೇ ತರ ಪೇಂಟ್ ಕ್ವಾಲಿಟಿ ಇರ್ತದೆ ಸರ್. ಲೈಕ್ ಪ್ರೈಸಸ್ ಇಲ್ಲ, ಆಮೇಲೆ ಪ್ರಾಡಕ್ಟ್ಸ್ ಕೂಡ ನೋಡ್ಸ್ಬೋದು. ಶೋರ್. ಯಾವ ಪ್ರಾಡಕ್ಟ್ ಯೂಸ್ ಮಾಡೋ ಪ್ರೊಸೀಜರ್, ಲೈಕ್ ಆ ತರ ಪ್ರೈಸಸ್ ಅಂದ್ರೆ ಲೈಕ್ ಪ್ರೈಸಸ್ ಕಾರ್ ಟು ಕಾರ್ ಡಿಫ್ರೆಂಟ್ ಆಗುತ್ತೆ ಪ್ರೈಸಸ್. ಪ್ಲಸ್ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫರೆನ್ಸ್ ಆಗುತ್ತೆ ಪ್ರೈಸಸ್. ಇದರಲ್ಲಿ 2 years, 3 years, 5 years, 7 years, ಸೆರಾಮಿಕ್ ಅಲ್ಲಿ ಅಪ್ ಟು 7 years ವರೆಗೂ ನಾವು ಏನಿದೆ ಪ್ರೊವೈಡ್ ಮಾಡ್ತೀವಿ ಸರ್. ಹಾ ಸರ್. ಇನ್ನ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ ಸರ್. ಇದು ನಮ್ಮ ಹತ್ರ 3M ಬ್ರ್ಯಾಂಡು ಸೆರಾಮಿಕ್ ಕೋಟಿಂಗ್ ಸಿಗುತ್ತೆ. ಇದು ಬಂದು ನಿಮಗೆ 3 years ಬಂದು 3 yearsದು ನಿಮಗೆ
ವಾರಂಟಿ ಬಂದು ನಿಮ್ಗೆ ಒಂದು 25,000 rupees ಆಗುತ್ತೆ ಒಂದು ಗಾಡಿಗೆ. ಹಾ ಸರ್. ಅಲ್ಲ ಲೈಕ್ ಯಾವ ಗಾಡಿಯನ್ನ ಆಗ್ಲಿ ಆಲ್ಮೋಸ್ಟ್ ಆಲ್ ನೀವು ಸಣ್ಣ ಕಾರ್ ತಗೊಂಡ್ರೆ, ಸ್ಮಾಲ್ ವೆಹಿಕಲ್ಸ್ ಪರ್ಟಿಕ್ಯುಲರ್ಲಿ ಬಲೆನೋ ಆ ತರ ಸೆಗ್ಮೆಂಟ್, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ನಿಮ್ಗೆ 20,000 rupees ಬೀಳುತ್ತೆ. ನೀವು SUV ಸೆಗ್ಮೆಂಟ್ ಅಲ್ಲಿ ಹೋದ್ರೆ 25,000 rupees ಬೀಳುತ್ತೆ ಸರ್ ಇದು. ಪ್ಲಸ್ ನಮ್ಮ ಹತ್ರ ಮಾಫ್ರಾ ಇದೆ, ಸ್ವಲ್ಪ ಕಡಿಮೆ ರೇಂಜ್, ಬಟ್ ಇದರದ್ದು 2 years ವಾರಂಟಿ ಗ್ಯಾರಂಟಿ ಬರುತ್ತೆ. 2 years ವರೆಗೂ ಇದರದ್ದು ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಇದು ಬಂದು ನಿಮ್ಗೆ 15,000 rupees ರೇಂಜ್ ಅಲ್ಲಿ ಬಿಡುತ್ತೆ ಸರ್ ಇದು. ಓನ್ಲಿ ಕಾರಿಸ್ ಒಂದೇ ಬರೋ ಬೈಕ್ಸ್ ಕೂಡ ಮಾಡ್ತಾರೆ? ಬೈಕ್ಸ್ ಕೂಡ ಮಾಡ್ತೀವಿ ಸರ್, ಬೈಕ್ಸ್ ಕೂಡ ಮಾಡ್ತೀವಿ. ಬೈಕ್ಸ್ಗೋಸ್ಕರ ಕೂಡ ನಮ್ಮ ಹತ್ರ ಬೈಕ್ಸ್ಗೋಸ್ಕರ ನಮ್ಮ ಹತ್ರ ಪರ್ಟಿಕ್ಯುಲರ್ ಬೈಕ್ಸ್ಗೋಸ್ಕರನೇ ಪ್ರಾಡಕ್ಟ್ಸ್ ಇದೆ. ಇದು ಬಂದು ಎಲೈಟ್ ಹೈಡ್ರಾ ಅಂತ ಹೇಳಿ, ಇದು ಜಾಸ್ತಿ ಬೈಕ್ಸಿಗೆ ಯೂಸ್ ಮಾಡ್ತಾರೆ ಸರ್. ಇದು ಕಾಸ್ಟಿಂಗ್ ವೈಸ್ ಕೂಡ ರೀಸನೇಬಲ್ ಇರುತ್ತೆ, ಪ್ಲಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಇದು ಬೈಕ್ಸಿಗೆ. ಇದು ಇದೆ. ಮತ್ತೆ ನಮ್ಮ ಹತ್ರ ವಿಸ್ಟಾದು ಇದೆ, ಇದು ಕೂಡ ಬಹಳ ಒಳ್ಳೆ ಬ್ರ್ಯಾಂಡ್. ಇದು ಕೂಡ ನಿಮ್ಗೆ ರೀಸನೇಬಲ್ ಇರ್ತದೆ ಪ್ರೈಸಿಂಗ್, ಪ್ಲಸ್ ಕೆಲಸ ಕೂಡ ಚೆನ್ನಾಗಿ ಮಾಡುತ್ತೆ ಸರ್. ಡೆಮೋ ನೋಡ್ಸ್ಬೋದಾ ಬ್ರೋ? ಲೈಕ್ ಈ ಕಾರ್ಗೆ ಏನೋ ಮಾಡ್ತಿದ್ರಿ? ಹಾ ಶೋರ್. ಈ ಕಾರಿಗೆ ಇವಾಗ ನಾವು ಪೇಂಟ್ ಕರೆಕ್ಷನ್ ಮಾಡ್ತಾ ಇದೀವಿ. ಅಂದ್ರೆ ಈ ಕಾರ್ದು ನೀವು ನೋಡಬಹುದು, ಕಲರ್ ಎಲ್ಲ ಡಲ್ ಆಗಿದೆ, ಡಿಮ್ ಆಗಿದೆ ಪೂರ್ತಿ. ಇಲ್ಲಿದೆ ನೋಡಿ. ಇದು ಒಂದು 2017 ಮಾಡೆಲ್ ಕಾರ್, ಅಪ್ರಾಕ್ಸಿಮೇಟ್ಲಿ 7 years old ಕಾರ್ ಇದು. ಇದು ಶೋರೂಮ್ ಇಂದ ಕಾರ್ ಹೆಂಗಿರ್ತದೆ, ಕಲರ್ ಹೆಂಗಿರ್ತದೆ ಆ ತರ ಇಲ್ಲ. ಇದು ಎಲ್ಲ ಡಲ್ ಆಗಿದೆ, ಪ್ಲಸ್ ಎಲ್ಲ ಸ್ಕ್ರಾಚಸ್ ನಿಮಗೆ ಕಾಣ್ತಾ ಇದೆ, ಸ್ವೆಲ್ ಮಾರ್ಕ್ಸ್, ಸ್ಕ್ರಾಚಸ್ ಎಲ್ಲ ಕಾಣ್ತಾ ಇದೆ. ಇದನ್ನ ನಾವು ಏನ್ ಮಾಡ್ತೀವಿ, ಪೇಂಟ್ ಕರೆಕ್ಷನ್ ಪ್ರಾಸೆಸ್ ಮಾಡ್ತಾ ಇದೀವಿ. ಅಂದ್ರೆ ಈ ಸ್ವೆಲ್ ಮಾರ್ಕ್ಸ್ ನ, ಲೈಟ್ ಸ್ಕ್ರಾಚಸ್ ನ ಎಲ್ಲ ತೆಗ್ದ್ಬಿಟ್ಟು ಶೈನ್ ರಿಸ್ಟೋರ್ ಮಾಡೋದು, ಶೋರೂಮ್ ಶೈನ್ ಬರೋ ತರ ನಾವು ಮಾಡಿ ಕೊಡ್ತೀವಿ. ಇದು ಇವಾಗ ಮಾಡ್ತಿರೋದು ಫಸ್ಟ್ ಪ್ರೋಸೆಸ್. ಇದು ಈ ಪ್ರೊಸೆಸ್ ಮಾಡೋದಕ್ಕಿಂತ ಮೇಲೆ ಸ್ಕ್ರಾಚಸ್ ಏನೇನಿದೋ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಲೆವೆಲ್ ಆಗ್ಬಿಡ್ತಾವೆ. ಆಮೇಲೆ ಇದು ಆದ್ಮೇಲೆ ನಮ್ದು ಸೆಕೆಂಡ್ ಸ್ಟೆಪ್ ಬರುತ್ತೆ, ಅದರಲ್ಲಿ ಸ್ವೆಲ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ, ಮತ್ತೆ ಶೈನ್ ಕೂಡ ಸ್ವಲ್ಪ ಡೆವಲಪ್ ಆಗುತ್ತೆ. ಆಮೇಲೆ ಥರ್ಡ್ ಪ್ರೊಸೆಸ್ ಏನಂದ್ರೆ ಶೈನ್ ಗ್ಲಾಸ್ ನ ರಿಸ್ಟೋರ್ ಮಾಡ್ತೀವಿ. ಅಂದ್ರೆ ಪೂರ್ತಿ ಶೈನ್ ತಗೊಂಬಂದು, ಗಾಡಿ ಒರಿಜಿನಲ್ ಶೈನ್ ಏನಿದೆ ಅದು ತಗೊಂಬಂದು ಅದನ್ನ ಇದು ಮಾಡ್ತೀವಿ, ರಿಸ್ಟೋರ್ ಮಾಡ್ತೀವಿ. ಗಾಡಿ ಫುಲ್ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ, ನಿಮಗೆ ಸ್ಕ್ರಾಚಸ್ ಎಲ್ಲ ಏನು ಕಾಣೋದಿಲ್ಲ, ಎಲ್ಲ ಮೇಲೆ ಇರೋ ಸ್ಕ್ರಾಚಸ್ ಎಲ್ಲ ಹೋಗ್ಬಿಡ್ತಾವೆ, ಅದರಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಕ್ವಾಲಿಟಿ ಎಲ್ಲ ನಿಮಗೆ ಶೋರೂಮ್ ಗಾಡಿ ಡೆಲಿವರಿ ತಗೊಂಡಾಗ ಹೆಂಗಿರ್ತದೆ ಶೈನಿಂಗ್, ಆ ತರ ಬರುತ್ತೆ ಸರ್ ಎಲ್ಲ ಪ್ರೊಸೆಸ್ ಆದ್ಮೇಲೆ. ನೋಡಿ ಸರ್, ನಾವು ನಿಮ್ಗೆ ಇವಾಗ ಇದು ಒಂದು ಸ್ಯಾಂಪಲ್ ಪೀಸ್, ನಿಮ್ಗೆ ಸ್ಯಾಂಪಲ್ಗೋಸ್ಕರ ಮಾಡಿ ತೋರಿಸ್ತಾ ಇದೀವಿ. ಇದು ನೋಡ್ರಿ, ಇದು ಆಲ್ಮೋಸ್ಟ್ ಫಿನಿಶ್ಡ್ ಪೀಸ್. ಇದು ಇನ್ನ ಇದರದ್ದು ಇನ್ನೊಂದು ಲೇಯರ್ ಇದೆ ಪಾಲಿಶ್ ಮಾಡೋದು. ಇದು ನೋಡ್ರಿ ಸರ್, ಇದು ಸ್ಟಾಕ್ ಇದ್ದಿದ್ದು, ಇದು ಹಳೇದು, ಇದು ಇವಾಗ ಮಾಡಿರೋದು ಸರ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫುಲ್ ಶೈನಿಂಗ್ ಹೊಡಿದಿದೆ, ಇಲ್ಲೆಲ್ಲ ಫುಲ್ ಅಷ್ಟು ಶೈನಿಂಗ್ ಹೊಡಿಯೋದು. ಎನ್ವೋಕ್ ಬ್ರ್ಯಾಂಡ್ ಸೀಟ್ ಕವರ್ಸ್, ಇದು ಎಲ್ಲ ಪ್ರೀಮಿಯಂ ಲಕ್ಸರಿ ಬ್ರ್ಯಾಂಡ್. ನಮ್ಮ ಹತ್ರ GTR ಪ್ರೋದು ಅಲಾಯ್ ವೀಲ್ಸ್ ಕೂಡ ಸಿಗ್ತಾವೆ. ಇದರಲ್ಲಿ ನಾವು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಆನ್ ಮಾಡಿ